ಸೋರೆಕಾಯಿ ಹಾಗೆಯೇ ಕಡಲೆಬೇಳೆ ಹಾಕಿ ಚಪಾತಿಗೆ ಕೂಟ್ ಮಾಡಿದೆ. ತುಂಬ ರುಚಿಯಾಗಿರುತ್ತೆ ಚಪಾತಿಗಿದು. ಇದನ್ನು ಯಾವ ಟೈಮಲ್ಲಿ ಬೇಕಾದರೂ ಮಾಡ್ಕೊಂಡು ತಿನ್ಬೋದು. ಅಂದರೆ ಬ್ರೇಕ್ಫಾಸ್ಟ್ಗೆ ಇಲ್ಲ ಲಂಚ್ಗೆ ಅಥವಾ ಲಂಚ್ ಬಾಕ್ಸ್ಗೆ ಯಾವಾಗ ಬೇಕಾದರೂ ಇದನ್ನು ಮಾಡಿಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಮಾಡೋದು ಕೂಡ ಏನು ತುಂಬ ಕಷ್ಟ ಇಲ್ಲ. ಒಂದು ಚಿಕ್ಕ ಬಟ್ಲಿಗೆ ಕಡಲೆಬೇಳೆ ಹಾಕ್ಕೊಂಡು ಇದನ್ನು ಒಂದು ಪಾತ್ರೆಗೆ ಹಾಕಿ ನೀರಿನಲ್ಲಿ ಒಂದು 3-4 ಸಲ ಚೆನ್ನಾಗಿ ತೊಳೆದುಬಿಟ್ಟು ಹೊಸ ನೀರು ಹಾಕಿ ಇದನ್ನು ಒಂದು ಅರ್ಧ ಗಂಟೆ ನೆನೆಸ್ತಾ ಇದ್ದೀನಿ. ನೆನೆಸೋದು ಆಪ್ಷನಲ್ಲು. ನಿಮಗೆ ಟೈಮ್ ಇದ್ದರೆ ನೀವು ನೆನೆಸ್ಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ನೆನೆಸಿದ್ರೆ ಚೆನ್ನಾಗಿ ಬೇಳೆ ಬೇಯುತ್ತೆ, ಹಾಗೆಯೇ ತುಂಬ ಹೊತ್ತು ಹಿಡಿಯೋದಿಲ್ಲ. ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ನೀವು ಬೇಯಿಸ್ಕೋಬೇಕಾಗುತ್ತೆ ಅಷ್ಟೇ. ಸೊ ಇವಾಗ 1ಕ್ಕೆ 2ರಿಂದ 3ರಷ್ಟು ನೀರನ್ನು ಹಾಕಿಬಿಟ್ಟು ಒಂದು ಅರ್ಧ ಗಂಟೆ ಇದನ್ನು ನೆನೆಯೋಕೆ ಇಡ್ತಾಯಿದ್ದೀನಿ. ಚಪಾತಿಗೆ ನಾರ್ತ್ ಇಂಡಿಯನ್ ಥರ ಗ್ರೇವಿ ಎಲ್ಲ ಮಾಡಿ ಮಾಡಿ ಬೋರ್ ಆಗಿದ್ದರೆ ಈ ಥರ ಒಂದು ಸೌತ್ ಇಂಡಿಯನ್ ಕರಿ ಅಥವಾ ಗ್ರೇವಿನ ನೀವು ಮಾಡ್ಕೋಬೋದು. ತುಂಬ ರುಚಿಯಾಗಿರುತ್ತೆ. ಸೋರೆಕಾಯಿ ಇಷ್ಟಪಡದೇ ಇರೋರು ಕೂಡ ಇದನ್ನು ಇಷ್ಟಪಟ್ಟು ತಿಂತಾರೆ. ಇವಾಗ ಬೇಳೆನ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಅರ್ಧ ಗಂಟೆ ನೆನೆಸಿಟ್ಟಿದ್ದೆ. ಒಂದು ಸ್ವಲ್ಪ ಅರಿಶಿನ ಕೂಡ ಹಾಕಿಬಿಟ್ಟು ಇದನ್ನು ಬೇಯೋಕೆ ಇಡ್ತಾಯಿದ್ದೀನಿ. ಮೀಡಿಯಮ್ ಉರಿನಲ್ಲಿ ನಾನೊಂದು 5 ವಿಸಿಲ್ ಬರೋವರೆಗೂ ಬೇಯಿಸಿದ್ದೀನಿ. ನೀವು ಅಕಸ್ಮಾತ್ ಬೇಳೆನ ನೆನೆಸಿಲ್ಲ ಅಂದರೆ ಆವಾಗ ಇನ್ನೊಂದು 2-3 ವಿಸಿಲ್ ಜಾಸ್ತಿ ಬರೋವರೆಗೂ ಇದನ್ನು ಬೇಯಿಸ್ಕೊಂಡ್ರೆ ಆಯಿತು. ಈ ಒಂದು ಕೂಟಿಗೆ ಸೋರೆಕಾಯಿ ನಾನು ಹಾಕ್ತಾ ಇರೋದ್ರಿಂದ ಇದರಲ್ಲಿ ಅರ್ಧ ಭಾಗದಷ್ಟು ಸೋರೆಕಾಯಿನ ತೊಗೊಂಡಿದ್ದೀನಿ. ಫಸ್ಟು ನಾನು ಆ್ಯಕ್ಚುಲಿ ಚಿಕ್ಕ ಸೋರೆಕಾಯಿ ಅಂತ ಒಂದು ಫುಲ್ ಯೂಸ್ ಮಾಡೋಣ ಅಂದ್ಕೊಂಡೆ. ಆಮೇಲೆ ಜಾಸ್ತಿ ಆಗುತ್ತೆ ಅಂತ ಹೇಳಿ ಅರ್ಧನ ಮಾತ್ರ ಬಳಸ್ಕೊಂಡಿದ್ದೀನಿ. ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಬೀಜ ಅಕಸ್ಮಾತ್ ಬಲ್ತಿದೆ ಅನಿಸಿದ್ರೆ ಬೀಜನೂ ತೆಗೆದುಬಿಡಿ. ಇದು ಸ್ವಲ್ಪ ಎಳೆ ಸೋರೆಕಾಯಿ ಆಗಿದ್ದರಿಂದ ನಾನು ಫುಲ್ ಹಾಕಿದ್ದೀನಿ. ಹಾಗೆಯೇ ಒಂದು ಅರ್ಧ ಇಂಚು ಅಥವಾ 1 ಇಂಚ್ ಹೋಳುಗಳಾಗಿ ಕಟ್ ಮಾಡಿಕೊಂಡು ಇದನ್ನು ಒಂದು ಪಾತ್ರೆಗೆ ಹಾಕೋಬೇಕು. ಈ ಒಂದು ಕೂಟಿಗೆ ಒಂದು ಮಸಾಲೆ ಕೂಡ ರೆಡಿ ಮಾಡ್ಕೋಬೇಕು. ಅದೇನು ತುಂಬ ಹುರಿಯೋದು ಅದೆಲ್ಲ ಏನಿಲ್ಲ. ಮಿಕ್ಸರ್ಗೆ ಒಂದಷ್ಟು ಪದಾರ್ಥಗಳನ್ನ ಹಾಕಿಬಿಟ್ಟು ಮಿಕ್ಸರ್ನಲ್ಲಿ ರುಬ್ಕೊಂಡ್ರೆ ಆಯ್ತು ಅಷ್ಟೇ. ಬೇಗ ಆಗುತ್ತೆ ಆ್ಯಂಡ್ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಇದನ್ನ ಅನ್ನದ ಜೊತೆ ಕೂಡ ನೀವು ತಿನ್ಬೋದು. ಬರೀ ಚಪಾತಿ ಅಂತ ಏನಿಲ್ಲ, ಅನ್ನದ ಜೊತೆ ಬೇಕಾದರೂ ನೀವು ಮಾಡಿಕೊಂಡು ತಿನ್ಬೋದು. ಖಾರ ಇಷ್ಟಪಡೋರು ಖಾರವಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ನನ್ನ ಮಗಳು ತಿನ್ನೋದಿಲ್ಲ ಅಂಥೇಳಿ ಖಾರ ಮಸಾಲೆ ಎಲ್ಲ ಕಡಿಮೆ ಹಾಕಿ ಮಾಡಿರೋದು. ನಿಮ್ಮ ಮನೇಲಿ ನೀವು ಹೇಗೆ ಮಾಡ್ಕೋತಿರೋ ಮಸಾಲೆ ಖಾರ ಎಲ್ಲ ಹೇಗೆ ಇಷ್ಟಪಡ್ತೀರೋ ಅದ್ರ ಪ್ರಕಾರ ನೀವು ಹಾಕ್ಕೋಬೋದು. ಈಗ ಕಟ್ ಮಾಡಿರೋಂಥ ಸೋರೆಕಾಯಿನ ನಾನು ಒಂದು ಪಾತ್ರೆಗೆ ಹಾಕಿ ಇದಕ್ಕೆ ಮುಳುಗುವಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಚೆನ್ನಾಗಿ ನೀರು ಹಾಕ್ಕೊಳ್ಳಿಲ್ಲ ಅಂದರೆ ಕುದಿಯೋವಾಗ ಅದು ನೀರು ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗಾಗಿ ಇದು ಮುಳುಗುವಷ್ಟು ನೀರು ಹಾಕ್ಕೊಂಡು ಕಾಯಿಗೆ ಒಂದು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡು ಬೇಯಿಸ್ಕೋಬೋದು. ಬೇಗ ಬೇಯುತ್ತೆ ಆ್ಯಂಡ್ ಕಾಯಿಗೂ ಕೂಡ ಉಪ್ಪು ಹಿಡಿಯುತ್ತೆ. ನಾನಿವತ್ತು ಹಾಕಿಲ್ಲ. ಅದನ್ನು ಹೈ ಫ್ಲೇಮ್ನಲ್ಲಿ ಒಂದು ಸ್ವಲ್ಪ 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಇಲ್ಲಿ ಮಸಾಲೆಗೆ ನಾನು ಮಿಕ್ಸರ್ ಜಾರ್ಗೆ ಒಂದು ಸ್ವಲ್ಪ ಚಕ್ಕೆ, ಒಂದು 2 ಲವಂಗ, ಸ್ವಲ್ಪ ಹಸಿ ಶುಂಠಿ, ಖಾರಕ್ಕೆ ಒಂದು 4 ಮೆಣಸಿನ್ಕಾಯಿ ಹಾಕಿದ್ದೀನಿ, ಹಸಿ ಮೆಣಸಿನ್ಕಾಯಿ, ಒಂದು ಅರ್ಧ ಕಪ್ಪಷ್ಟು ತೆಂಗಿನ ತುರಿ, ಒಂದು 2 ಸ್ಪೂನಷ್ಟು ಗಸಗಸೆ, ಒಂದು 3 ಸ್ಪೂನಷ್ಟು ಹುರ್ಗಡ್ಲೆ, ಒಂದು ಚಿಟಿಕೆ ಅರಿಶಿನ ಹಾಕಿಬಿಟ್ಟು ಇದನ್ನು ಫಸ್ಟು ರುಬ್ಕೋತಾ ಇದ್ದೀನಿ. ಆಮೇಲೆ ಇದಕ್ಕೆ ನೀರನ್ನು ಹಾಕಿಬಿಟ್ಟು ನುಣ್ಣಕ್ಕೆ ರುಬ್ಕೊಂಡ್ರೆ ಆಯಿತು. ಖಾರ ಇಷ್ಟಪಡೋರು ಇನ್ನು ಸ್ವಲ್ಪ ಒಂದು 8ರಿಂದ 10 ತನಕನೂ ಹಾಕೋಬೋದು ಹಸಿಮೆಣಸಿನ್ಕಾಯಿ. ನನ್ನ ಮಗಳು ತಿನ್ನಲ್ಲ ಅಂತ ಎಲ್ಲ ತುಂಬ ಕಡಿಮೆ ಮಸಾಲೆ ಎಲ್ಲ ಹಾಕಿ ಮಾಡಿರೋದು. ನೀವು ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಅಂತ ಹೇಳ್ತೀನಿ. ಇವಾಗ ಇಲ್ಲಿ 10 ನಿಮಿಷ ಆಗಿದೆ. ತರಕಾರಿ ಕೂಡ ಬೆಂದಿದೆ. ಈ ಥರ ಸ್ಪೂನಲ್ಲಿ ನೀವು ಫೋರ್ಕಲ್ಲೋ ಸ್ಪೂನಲ್ಲೋ ಈ ಥರ ಚುಚ್ಚಿದ್ರೆ ಈಸಿಯಾಗಿ ಕಟ್ ಆಗಬೇಕದು. ಇವಾಗ ಆಗಿದೆ. ಗ್ಯಾಸನ್ನು ಆಫ್ ಮಾಡಿ ಅದನ್ನು ಪಕ್ಕಕ್ಕೆ ಇಡ್ತಾ ಇದ್ದೀನಿ. ಕುಕ್ಕರ್ ಕೂಡ ಕೂಗಿ ಆರಿದೆ. ಬೇಳೆ ಕೂಡ ಬೆಂದಿದೆ ನೋಡಿ. ಬೆರಳು ಮಧ್ಯೆ ಈ ಥರ ಪ್ರೆಸ್ ಮಾಡಿದ್ರೆ ಮ್ಯಾಶ್ ಆಗಬೇಕು. ಇವಾಗ ಆಗಿದೆ ಇದು ಕೂಡ. ಸೊ ಇದನ್ನು ಕೂಡ ಪಕ್ಕಕ್ಕೆ ಇಟ್ಬಿಟ್ಟು ಒಂದು ಬಾಣಲಿಗೆ ಒಂದೇ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈ ಕೂಟಿಗೆ ಎಣ್ಣೆ ಏನು ಜಾಸ್ತಿ ಹಿಡಿಯೋದಿಲ್ಲ. ಎಷ್ಟು ಕಡಿಮೆ ಎಣ್ಣೆಲಿ ಮಾಡಿಕೊಂಡ್ರೂ ನಡೆಯುತ್ತೆ. ಸ್ವಲ್ಪ ಸಾಸಿವೆ ಹಾಕಿ ಸಾಸಿವೆ ಸಿಡಿದ ಮೇಲೆ ಒಂದೇ ಒಂದು ಟೊಮೆಟೊನ ಕಟ್ ಮಾಡಿ ಹಾಕಿದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ. ಇದನ್ನು ಹೀಗೇ ಬಾಡಿಸ್ಕೋಬೋದು. ನಾನೊಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು 2 ನಿಮಿಷ ಹಾಗೆ ಬಿಟ್ಟಿದ್ದೀನಿ, ಬೇಗ ಬೇಯಲಿ ಅಂತ ಹೇಳಿಬಿಟ್ಟು. ಅದೊಂದು ಚೂರು ಸಾಫ್ಟ್ ಆಗೋವರೆಗೂ ಬಾಡಿಸ್ಕೊಂಡ್ರೆ ಸಾಕು. ಈಗ ಇದು ಸ್ವಲ್ಪ ಸಾಫ್ಟ್ ಆಗಿದೆ ಟೊಮೆಟೊ. ರುಬ್ಕೊಂಡಿರೋ ಮಸಾಲೆನ ಫಸ್ಟ್ ಹಾಕ್ಕೋತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಒಂಚೂರು ಬಾಡಿಸ್ಕೋಬೇಕು. ಇದ್ರ ಹಸಿ ವಾಸನೆ ಹೋಗಬೇಕು. ಈ ಒಂದು ಕೂಟಿಗೆ ಈರುಳ್ಳಿ ಬೆಳ್ಳುಳ್ಳಿ ಯಾವುದು ಬೇಡ. ಸೊ ಯಾರ್ಯಾರು ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ ಅಂತಿರೋ ನೀವು ಕೂಡ ಇದನ್ನ ಆರಾಮಾಗಿ ಮಾಡ್ಕೋಬೋದು. ಚಪಾತಿಗೆಲ್ಲ ಸೌತ್ ಇಂಡಿಯನ್ ಗ್ರೇವಿ ಅಂತ ಹೇಳ್ಬೋದು. ಚೆನ್ನಾಗಿರುತ್ತೆ, ನೆಂಚ್ಕೊಳಕ್ಕೆ ಡಿಫ್ರೆಂಟಾಗಿರುತ್ತೆ. ಇದಕ್ಕೊಂಚೂರು ನೀರು ಹಾಕಿ ಮಿಕ್ಸರ್ ಜಾರ್ಗೆ ಹಾಕೋತಾ ಇದ್ದೀನಿ. ಸೊ ದಟ್ ಮಿಕ್ಸರ್ ಜಾರಲ್ಲಿರೋಂಥ ಮಸಾಲೆ ಎಲ್ಲ ವೇಸ್ಟ್ ಆಗಲ್ಲ ಅಂತ. ಇದೊಂದು 2-3 ನಿಮಿಷ ಇದ್ರ ಹಸಿ ವಾಸನೆ ಹೋಗೋವರೆಗೂ ಇದನ್ನ ಬಾಡಿಸ್ಕೊಂಡ್ರೆ ಆಯಿತು. ಆಮೇಲೆ ಇದಕ್ಕೆ ಬೆಂದಿರೋಂತಹ ತರಕಾರಿನ ನೀರು ಸಮೇತವಾಗಿ ಹಾಕ್ತಾಯಿದ್ದೀನಿ. ಹಾಗೆಯೇ ಬೆಂದಿರೋ ಬೇಳೆ ಕೂಡ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು.
ಕೂಟು ಸ್ವಲ್ಪ ಗಟ್ಟಿಯಾಗಿದ್ರೇ ಚೆನ್ನಾಗಿರುತ್ತೆ. ನಿಮಗೆ ಬೇಕು ಅನಿಸಿದ್ರೆ ಒಂದು ಸ್ವಲ್ಪ ನೀರನ್ನ ಕೂಡ ಆ್ಯಡ್ ಮಾಡ್ಕೋಬೋದು. ಹಾಗೆಯೇ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿ ಇದನ್ನು ಕುದಿಸ್ಬಿಟ್ರೆ ಒಂದು 5 ನಿಮಿಷ ಆಗೋಗುತ್ತೆ ಅಷ್ಟೇ. ಈಸಿಯಾಗಿ ಮಾಡ್ಕೋಬೋದು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಕಮೆಂಟ್ಸ್ನಲ್ಲಿ ಹೇಗೆ ಬಂತು ಅಂತ ಹೇಳೋದನ್ನು ಮರಿಬೇಡಿ.